ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪರಾಜಿತೆ ಅಂದರೆ ಯಾರು, ಈ ದೇವತೆಯ ಪೂಜೆಯಿಂದ ಆಗುವಂಥ ಲಾಭಗಳೇನು, ಹಾಗೆ ಈ ದೇವತೆಯ ಆರಾಧನೆಯನ್ನು ಮಾಡುವಂಥ ವಿಧಾನಗಳೇನು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಮತ್ತು ಎಲ್ಲ ರಾಶಿ ಫಲಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸಿದ ಕಾರ್ಯಕ್ರಮ ಆರಂಭಿಸಬಹುದಾ? ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂತಹ ಎಲ್ಲ ಸೇವಾ ನಿರತರಾದಂತಹ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಶತಭಿಷ ನಕ್ಷತ್ರ ಭಾನುವಾರ, ವಿಶೇಷವಾಗಿ ಪಂಚಮಿಯುಕ್ತವಾಗಿ ಕೃಷ್ಣ ಪಕ್ಷ. ಇನ್ನು ಈ ಪಂಚಮಿ ಮತ್ತು ಶತಭಿಷ ನಕ್ಷತ್ರ ಭಾನುವಾರ ಬಂದಿರತಕ್ಕಂಥದ್ದು ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಇವತ್ತಿನ ನಕ್ಷತ್ರಕ್ಕೆ ಅನುಸಾರವಾಗಿ ನಾವು ನೋಡಿದಾಗ ರಾಹು ಮತ್ತು ರವಿಯ ಸಂಯೋಜನೆ ಇರತಕ್ಕಂಥದ್ದಾಗಿರುತ್ತೆ. ಅಂದರೆ ಭಾಳ ಮುಖ್ಯವಾಗಿ ಇವತ್ತಿನ ಒಂದು ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ ರಾಹು ಅಂತಕ್ಕಂಥವನು ದೇಹಕಾರಕನಾಗಿರ್ತಕ್ಕಂಥವನು ಆಗ್ತಾನೆ, ರವಿ ಅಂತಕ್ಕಂಥವನು ಆತ್ಮಕಾರಕನಾಗಿರ್ತಕ್ಕಂಥವನು. ತಿಥಿಯನ್ನು ನೋಡಿದಾಗ ಬಹಳ ಮುಖ್ಯವಾಗಿ ಬುಧನ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಅಂದರೆ ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಶರೀರಕ್ಕೆ ಮತ್ತು ಇರಬೇಕಾಗಿರ್ತಕ್ಕಂಥ ಒಂದು ಜೀವನಕ್ಕೂ ಕೂಡ ಏನಾದರೂ ಸಮಸ್ಯೆಗಳಿರ್ತಕ್ಕಂಥದ್ದಾಗುತ್ತೆ. ಪ್ರತಿಯೊಬ್ಬರ ಬದುಕಿನಲ್ಲಿ ಏನಾದರೂ ಸಮಸ್ಯೆಗಳಿದ್ದೇ ಇರತಕ್ಕಂಥದ್ದು. ಹಾಗಿದ್ದಾಗ ಈ ರಾಹು ಶತಭಿಷ ನಕ್ಷತ್ರಕಾರಕನಾಗಿ ವಿಶೇಷವಾಗಿ ಕುಂಭರಾಶಿಯಲ್ಲಿ ಸ್ಥಿತನಿರೋದರಿಂದ, ಜೊತೆಗೆ ರಾಹುವೇ ಸಂಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಚಂದ್ರ ಮತ್ತು ರಾಹುರು ಇವತ್ತಿನ ದಿನಕ್ಕೂ ಮತ್ತು ರಾಹುಕೇತುಗಳ ಸಂಯೋಜನೆ ಯಾವಾಗ ಆ ಒಂದು ರವಿಚಂದ್ರರಿಗೆ ಬರ್ತಕ್ಕಂಥದ್ದಾಗುತ್ತೋ ಆವಾಗ ಗ್ರಹಣ ಅಂತಕ್ಕಂಥದ್ದಾಗುತ್ತೆ. ಹಾಗಾಗಿ ಏನೋ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಧಿಗಳು ಅಂದರೆ ರೋಗಗಳು ಪೀಡಿಸ್ತಾ ಇರತಕ್ಕಂಥದ್ದು, ಮನೆಯಲ್ಲಿ ನಿರಂತರವಾಗಿ ಒಬ್ರಿಗೆಲ್ಲ ಒಬ್ಬರಿಗೆ ಈ ರೀತಿಯಾಗಿ ಏನಾದರೂ ಸಮಸ್ಯೆಗಳು ಬರ್ತಾ ಇರತಕ್ಕಂಥವ್ರು, ಅದರಲ್ಲೂ ಕೂಡ ಭಾನುವಾರ ಮುಕ್ತಿ ಕಾಣ್ತಕ್ಕಂಥ ದಿನ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಇವತ್ತಿನ ದಿವಸ ವಿಶೇಷವಾಗಿ ಒಂದು ತೆಂಗಿನಕಾಯಿ, ಬೆಲ್ಲ ಮತ್ತು ವಿಶೇಷವಾಗಿ ಹುರಿಗಡಲೆ, ಈ ಒಂದು 3 ಪದಾರ್ಥಗಳನ್ನು ವಿಶೇಷವಾಗಿ ಸಾಂಬಶಿವನ ಸನ್ನಿಧಾನಕ್ಕೆ ಅರ್ಪಣೆ ಮಾಡಿ, ಒಂದು ತೆಂಗಿನಕಾಯಿ, ವಿಶೇಷವಾಗಿ ಬೆಲ್ಲ ಮತ್ತು ಹುರಿಗಡಲೆ ಇದನ್ನು ಸಾಂಬಶಿವನ ಸನ್ನಿಧಾನ ಎಲ್ಲಾದರೂ ಶಿವನ ಕ್ಷೇತ್ರದಲ್ಲಿ ಅದನ್ನು ಅರ್ಪಣೆ ಮಾಡಿ. ಎರಡನೇದಾಗಿ ಏನಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ನಿಂಬೆಹಣ್ಣನ್ನು, ಮನೆಯಲ್ಲಿರ್ತಕ್ಕಂಥ 5 ಜನ ಸದಸ್ಯರಿದ್ದರೆ 5 ನಿಂಬೆಹಣ್ಣನ್ನು ಮೇಲಿಂದ ಕೆಳಮುಖವಾಗಿ 21 ಬಾರಿ ಇಳಿ ತೆಗೆದು ತೊಗೊಂಡೋಗಿ ಮನೆಯಿಂದ ಎಲ್ಲಾದರೂ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿಗೆ ತೊಗೊಂಡೋಗಿ ಎಲ್ಲಾದರೂ ಸಾಯಂ ಸಂಧ್ಯಾ ಸಮಯದಲ್ಲಿ ಅದನ್ನು ಎಲ್ಲಾದರೂ ಕೂಡ ಬುಡದಲ್ಲಿ ಇಟ್ಟು ಬರ್ತಕ್ಕಂಥದ್ದು ಅಥವಾ ಅದನ್ನು ಛೇದನ ಮಾಡಿ ಬರ್ತಕ್ಕಂಥದ್ದು, ತುಳಿದುಬಿಟ್ಟು ಬಂದುಬಿಟ್ರೆ ಆಯಿತು. ಈ ರೀತಿಯಾಗಿ ಮಾಡೋದ್ರಿಂದ ಇವತ್ತಿನ ವಿಶೇಷವಾಗಿ ಭಾನುವಾರ ಮುಖ್ಯವಾಗಿ ನಮಗೆ ಸೂರ್ಯನಾರಾಯಣ ಅಂತಕ್ಕಂಥವನು ಆರೋಗ್ಯ ಪ್ರದಾತನು. ಆರೋಗ್ಯಕ್ಕೆ ಏನಾದರೂ ಸಮಸ್ಯೆಗಳು ಬಂದಾಗ ಸೂರ್ಯನನ್ನೇ ನಾವು ಉಪಾಸನೆ ಮಾಡ್ತಕ್ಕಂಥ ಪದ್ಧತಿ ಇರತಕ್ಕಂಥದ್ದು ಇದೆ. ಹಾಗಾಗಿ ಸೂರ್ಯೋಪಾಸನೆ, ಆದಿತ್ಯ ಹೃದಯ ಪಾರಾಯಣ ಮಾಡ್ತಕ್ಕಂಥದ್ದು, ಸೂರ್ಯನ ಸಮೀಪದಲ್ಲಿ ಇವತ್ತಿನ ದಿವಸ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಸೂರ್ಯನಾರಾಯಣನನ್ನು ಏಕೆಂದರೆ ಪ್ರತ್ಯಕ್ಷ ದೈವ ಅವನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಓಂ ಗೃಣೀಕೃತ ಸೂರ್ಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು, ಗೃಣೀಕೃತ ಸೂರ್ಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಇವತ್ತಿನ ದಿವಸ ರಾಹುದೋಷಗಳು, ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ನಿವೃತ್ತಿ ಆಗುತ್ತೆ. ಎರಡನೇದಾಗಿ ಮನೆಯಲ್ಲಿರ್ತಕ್ಕಂಥ ಒಂದು ಸಂಬಂಧಗಳಿಗೂ ಕೂಡ ಒಳ್ಳೆಯ ಸುಭದ್ರತೆ ಕಾಣ್ತಕ್ಕಂಥದ್ದಾಗುತ್ತೆ. ಮಾಡಿ ಅನುಭವದ ಮಾತು ಒಳ್ಳೆಯದಾಗಲಿ. ಗುರುಗಳೇ, ಹಾಗೆ ಈ ದಿನದ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ? ಗ್ರಹಗಳ ಪ್ರಾರ್ಥನೆ, ವಿಶೇಷವಾಗಿ ಸೂರ್ಯನಾರಾಯಣನ ಪ್ರಾರ್ಥನೆಯೊಂದಿಗೆ ಇವತ್ತಿನ ಗ್ರಹ ಪ್ರಾರ್ಥನೆಯನ್ನು ಮಾಡೋಣ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ವಿತಿಕರಾಯ ಧೀಮಹೇ
ತನ್ನೋ ಆದಿತ್ಯ ಪ್ರಚೋದಯಾತ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ. ದುಂ ದುರ್ಗಾಯೇ ನಮಃ. ಗಂ ಗಣಪತಯೇ ನಮಃ. ಗುಂ ಗುರುಭ್ಯೋ ನಮಃ. ವಿಶೇಷವಾಗಿ ಮೇಷರಾಶಿಯ ಫಲವನ್ನು ನೋಡಿದಾಗ ಭಾಗ್ಯಾಭ್ಯುದಯ ಆಗ್ತಕ್ಕಂಥದ್ದಾಗಿರುತ್ತೆ. ಹೆಣ್ಣುಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ಸಂತಾನಕ್ಕೆ ಶುಭಪ್ರದವಾಗಿರ್ತಕ್ಕಂಥದ್ದು, ಯಾವುದಾದ್ರೂ ಪುಣ್ಯ ಕಾರ್ಯಾದಿಗಳಿಗೆ ಭಾಗವಹಿಸುವಂತಹ ಸುಯೋಗ ಇರತಕ್ಕಂಥದ್ದು ಮೇಷರಾಶಿಯವರು ಇವತ್ತಿನ ದಿವಸ. ಎಲ್ಲ ರೀತಿಯೂ ಕೂಡ ಸನ್ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ದುರ್ಗೆಯ ಪ್ರಾರ್ಥನೆ, ಲಕ್ಷ್ಮೀನಾರಾಯಣರ ದರ್ಶನ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಸ್ವಲ್ಪ ಮಾನಸಿಕವಾದಂಥ ಒತ್ತಡ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ತಂದೆಯಿಂದ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಪ್ರವಾಸ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು. ಸಂಗೀತಗಾರರಿಗೆ ಇವತ್ತಿನ ದಿವಸ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗುವಂತಹ ಸುಯೋಗ ಇರತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸನ್ಮಂಗಳವನ್ನು ಕಾಣಬೇಕು ಅಂತಕ್ಕಂಥದ್ದು. ವಿಶೇಷವಾಗಿ ಚಾಮುಂಡೇಶ್ವರಿಯ ಪ್ರಾರ್ಥನೆ, ಚಾಮುಂಡೇಶ್ವರಿಯ ದರ್ಶನ ಅಥವಾ ಶಕ್ತಿ ದೇವತೆಯ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ವಿಶೇಷವಾಗಿ ಇನ್ನು ಮಿಥುನ ರಾಶಿಯನ್ನು ನೋಡಿದಾಗ ಸ್ವಲ್ಪ ಆಂತರಿಕವಾಗಿರ್ತಕ್ಕಂಥ ಕುಟುಂಬದಲ್ಲಿ ಕಲಹಗಳು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಭೀತಿ ಸ್ವಲ್ಪ ಹಿರಿಯರೊಟ್ಟಿಗೋ ಅಥವಾ ಏನಾದರೂ ನಿಮ್ಮ ಸಾಂದರ್ಭಿಕ ಶತ್ರುಗಳಿಂದ ಏನಾದರೂ ಕೂಡ ಸಮಸ್ಯೆಗಳು ಬರಬಹುದಾಗಿರ್ತಕ್ಕಂಥದ್ದು. ಕೃಷಿಕರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮನೆಯಲ್ಲಿ ಏನಾದರೂ ಪುಣ್ಯತಮವಾಗಿರ್ತಕ್ಕಂಥ ಕಾರ್ಯಾದಿಗಳ ವಿಚಾರವಾಗಿ ಸಮಾಲೋಚಿಸುವಂಥ ಸುಯೋಗ ವಿಶೇಷವಾಗಿ ಮಿಥುನ ರಾಶಿಯವರು ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ವಿನಾಕಾರಣ ಏನಾದರೂ ಅಪವಾದಗಳೋ ವಿವಾದಗಳೋ ಬರ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ದೂರದ ಪ್ರಯಾಣ ಇವತ್ತಿನ ದಿವಸ ಸ್ವಲ್ಪ ಹಾನಿ ಆಗಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಎಚ್ಚರವಾಗಿರಿ. ಉದ್ಯೋಗ ಅಥವಾ ಉದ್ಯೋಗವನ್ನು ಆರಿಸಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ಸನ್ನಿಧಾನದಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಆಂಜನೇಯನ ಸಮೀಪಕ್ಕೆ ತೆರಳಿ ವಿಳೆದೆಲೆಯನ್ನು 21 ವಿಳೆದೆಲೆಯನ್ನು ಆಂಜನೇಯನಿಗೆ ಅರ್ಪಣೆ ಮಾಡಿ ನಿಮ್ಮ ಸಂಕಲ್ಪವನ್ನು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ ಕಟಕ ರಾಶಿಯವರಿಗೆ. ಗುರುಗಳೇ, ಹಾಗೆ ಈ ದಿನದ ವಿಷಯದ ಬಗ್ಗೆ ಮಾತಾಡೋದಾದರೆ ಅಪರಾಜಿತೆ ಅಂದರೆ ಯಾರು? ಬಹಳ ಮುಖ್ಯವಾಗಿ ಅಮ್ಮನವರು ಅದೆಷ್ಟೋ ಅವತಾರಗಳಲ್ಲಿ ಇದ್ದಂಥವರು ಇದ್ದಾಳೆ. ಅಂದರೆ ನಾವು ಜಯತ್ವಂ ದೇವಿ ಚಾಮುಂಡೆ, ಜಯ ಭೂತಾಪಹಾರಣಿ, ಜಯ ಸರ್ವಗತೆಯ ದೇವಿ ಕಾಲರಾತ್ರಿ ನಮೋಸ್ತುತೆ ಅಂತೇಳಿ ಅಮ್ಮನವರ ಆರ್ಗಲಾ ಸ್ತೋತ್ರದಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಜಯತ್ವಂ ದೇವಿ ಚಾಮುಂಡೆ, ಜಯ ಭೂತಾಪಹಾರಣಿ ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಸೋಲನ್ನು ಕೊಡದೆ ಪ್ರತಿಯೊಂದರಲ್ಲೂ ಕೂಡ ಜಯವನ್ನು ಕೊಡ್ತಕ್ಕಂಥ ದೇವತೆ ಯಾರಾದರಿದ್ದರೆ ಅದು ಅಪರಾಜಿತೆ ಅಂತಕ್ಕ. ಅಪರಾಜಿತ ಅಂದರೆ ಜಯ ಅಂದರೆ ಒಂದೇನು ನಾವು ಸೋಲಿಲ್ಲದೆ ಇರತಕ್ಕಂಥವಳು ಅಂತ. ಅಂದರೆ ಪರಾಜಯ ಅಂತ ನಾವು ಕರಿತೀವಿ. ಹಾಗೆ ಇದನ್ನು ಅಪರಾಜಯ ಅಂದರೆ ಜಯ ಅಂತಕ್ಕಂಥದ್ದು ನಿರಂತರವಾಗಿರುತ್ತೆ, ಸೋಲು ಅಂತಕ್ಕಂಥದ್ದು ಇಲ್ಲದೆ ಇರತಕ್ಕಂಥ ಅಮ್ಮನವರನ್ನು ಅಪರಾಜಿತೆ ಅಂತ ಕರಿತೀವಿ. ಯಾರಿಗೆಲ್ಲ ಅವಳು ಅನುಕೂಲ ಮಾಡಿಕೊಡ್ತಾಳಪ್ಪ ಅಂದರೆ ಜಯಭೂತಾಪಹಾರಿಣಿ. ಈ ಜಗತ್ತಿನಲ್ಲಿ ಅಂದರೆ ಪ್ರಕೃತಿ ಮಡಲಲ್ಲಿ ನಾವೆಲ್ಲ ಇರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಜಯವನ್ನೇ ತಂದುಕೊಡ್ತಕ್ಕಂಥದ್ದು. ವಿಶೇಷವಾಗಿ ಸಂಕಲ್ಪಯುತವಾಗಿರ್ತಕ್ಕಂಥ ಒಂದು ಜಯವನ್ನು ತಂದುಕೊಡ್ತಕ್ಕಂಥ ದೇವತೆ ಯಾರಾದರೂ ಇದ್ದರೆ ಅದು ಅಪರಾಜಿತೆ. ಈಗ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಏರಬಹುದಾಗಿರ್ತಕ್ಕಂಥ ಒಂದು ಯೋಗವನ್ನು, ಮತ್ತು ವೃತ್ತಿಯಲ್ಲಿ ಪ್ರಮೋಷನನ್ನು, ಸಾಲಬಾಧೆಯನ್ನು, ವಿಶೇಷವಾಗಿ ಗುಪ್ತ ಶತ್ರುಗಳನ್ನು, ಈ ರೀತಿಯಾಗಿ ಇದು ಸಂಕಲ್ಪವೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಅಪರಾಜಿತೆಯ ಇನ್ನೊಂದು ರೂಪ ಏನಪ್ಪ ಅಂದರೆ ಬಗಳಾಮುಖಿ ಮತ್ತು ತ್ರಿಪುರ ಭೈರವಿ ಅಂತ. ಈ ತ್ರಿಪುರ ಭೈರವಿ ಮತ್ತು ಬಗಳಾಮುಖಿ ಅಂದರೆ ಶತ್ರು ಸಂಹಾರಕಳು ಅಂತ. ಈಗ ನಾವು ನವದುರ್ಗೆಯರನ್ನು ಹೇಗೆ ಆರಾಧನೆಯನ್ನು ಮಾಡ್ತೀವೋ ಹಾಗೆ ದಶಮಹಾವಿದ್ಯೆಯರನ್ನು ಆರಾಧನೆ ಮಾಡಿದಾಗ ಈ ಅಪರಾಜಿತೆ ಅಂತಕ್ಕಂಥವಳು ಎಲ್ಲದರ ಮೂಲ ಸಾಂಕೇತಿಕವಾಗಿರ್ತಕ್ಕಂಥ ಶಕ್ತಿಯ ಒಂದು ಸ್ವರೂಪವೇ ಈ ಅಪರಾಜಿತೆ. ಹಾಗಾಗಿ ಅಪರಾಜಿತೆ ಅಂತಕ್ಕಂಥದ್ದು ಇನ್ನೂ ಕೂಡ ಅಪರಾಜಿತಾಯ ವಿದ್ಮಹೆ ಪ್ರತ್ಯಂಗಿರಾಯ ಧೀಮಹೆ ತನ್ನೋ ಉಗ್ರ ಪ್ರಚೋದಯಾತ್. ಅಮ್ಮನವರನ್ನು ಪ್ರತ್ಯಂಗಿರ ಅಪರಾಜಿತೆ ಅಂತೇಳಿ ಕೂಡ ಕರಿತೀವಿ. ಯಾಕಂದರೆ ಎಲ್ಲರ ರೂಪದಲ್ಲಿ ಇರ್ತಕ್ಕಂಥವಳು ಈ ಅಪರಾಜಿತೆ. ಇವಳು ಹೇಗಿರ್ತಾಳಪ್ಪ ಅಂದರೆ ನಾವು ಎಲ್ಲ ದೇವತೆಗಳನ್ನು ಬ್ಲೂ ಕಲರಲ್ಲಿ ನೋಡ್ತೀವಿ. ಯಾಕಂದರೆ ನಾವು ಯಾವುದೇ ಆಕಾಶ ಕಲರವನ್ನು ದೇವತೆಗಳೆಲ್ಲ, ಯಾಕಂದರೆ ಆ ಸ್ವರೂಪವೇ ನಿರಾಕಾರ ಅಂತಕ್ಕಂಥದ್ದು. ಹಾಗಾಗಿ ಆ ನಿರಾಕಾರ ಸ್ವರೂಪಳಾಗಿರ್ತಕ್ಕಂಥ ಜಗದಂಬೆ ಶಿವನಿಗೆ ಶಕ್ತಿಯಾಗಿ ಶಿವನ ಯಾಕಂದರೆ ನಿರಂತರವಾಗಿ ಅವನು ತಟಸ್ಥ ನೀತಿಯಲ್ಲಿರ್ತಕ್ಕಂಥವನು ಶಿವ. ಯಾಕಂದರೆ ಅವನು ಯಾವುದೇ ಕೆಲಸಗಳನ್ನು ಮಾಡಲ್ಲ, ಆದರೆ ಕೆಲಸಗಳನ್ನು ಮಾಡುವ ಹಾಗೆ ಪ್ರೇರೇಪಿಸ್ತಕ್ಕಂಥ ಶಕ್ತಿ ಯಾರಿಗಿದೆಯಪ್ಪ ಅಂದರೆ, ಯಾಕೆಂದರೆ ಶಿವ ಸದಾ ಧ್ಯಾನಮಗ್ನನು.
ನಿರಂತರವಾಗಿ ಧ್ಯಾನದಲ್ಲಿರ್ತಕ್ಕಂಥವ್ರು ಶಿವ. ಆದರೆ ಆ ಶಿವ ಪ್ರೇರಣೆ ಕೊಡ್ತಕ್ಕಂಥದ್ದು ಶಕ್ತಿಗೆ, ಆ ಶಕ್ತಿಯೇ ಮುಖ್ಯವಾಗಿ ಆ ಒಂದು ಅಮ್ಮನವರು. ಹಾಗಾಗಿ ಆ ಅಪರಾಧಿತೆ ಅಂತಕ್ಕಂಥವಳು ನಿತ್ಯ ನಿರಂತರವಾಗಿ ಬದುಕಿನಲ್ಲಿ ಸೋಲನ್ನು ಕೊಡದೇ ಇರತಕ್ಕಂಥ ದೇವತೆ ಯಾರಾದರೂ ಇದ್ದರೆ ಅದನ್ನು ಅಪರಾಧಿತೆ ಅಂತ ಕರಿತೀವಿ. ಗುರುಗಳೇ, ಹಾಗೆ ಈ ದಿನದ ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಖಂಡಿತ. ಮುಂದಿನ ರಾಶಿ ಸಿಂಹರಾಶಿಯನ್ನು ನೋಡಿದಾಗ ಇವತ್ತಿನ ದಿವಸ ರಾಜರನ್ನು ಅಥವಾ ಯಾರಾದರೂ ಗುರುಗಳನ್ನು ಇವತ್ತಿನ ದಿವಸ ಭೇಟಿ ಆಗ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು, ಸ್ವಲ್ಪ ಕೀರ್ತಿ ಲಾಭಾದಿಗಳು ಕೂಡ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಉನ್ನತ ವ್ಯಾಸಂಗಕ್ಕಾಗಿ ಪ್ರಯತ್ನ ಪಡ್ತಾ ಇರತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ಸನ್ನಿಧಾನದಲ್ಲಿ ಶತಭಿಷ ನಕ್ಷತ್ರ ಇರತಕ್ಕಂಥದ್ದು ಅಥವಾ ದುರ್ಗೆಯ ಸನ್ನಿಧಾನದಲ್ಲಿ ವಿಶೇಷವಾಗಿ 2 ತೆಂಗಿನಕಾಯಿಯನ್ನು ಅನನ್ಯವಾಗಿ ಕೊಟ್ಟು ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆ ಮಾಡಿ, ನಿಮ್ಮ ಯಾವ ಕೆಲಸದಲ್ಲಿ ತೊಂದರೆಗಳಾಗ್ತಾ ಇದೆ ಈ ಎಲ್ಲ ಕೆಲಸಗಳು ಕೂಡ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲ ನೀಡುವ ಹಾಗೆ ಆಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿ ಗಣಪತಿ ಅಥವಾ ದುರ್ಗೆಯ ಸನ್ನಿಧಾನದಲ್ಲಿ 2 ತೆಂಗಿನಕಾಯಿಯನ್ನು ಕೊಡಿ. ಸಿಂಹರಾಶಿಯವರು ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಇಷ್ಟಮಿತ್ರರನ್ನು ಭೇಟಿ ಆಗ್ತಕ್ಕಂಥ ಸುಯೋಗ, ಸ್ವಲ್ಪ ಕೆಲಸ ಕಾರ್ಯಾದಿಗಳಲ್ಲಿ ವಿಳಂಬಗಳಾಗ್ತಕ್ಕಂಥದ್ದಾಗಿರುತ್ತೆ. ದಾಯಾದಿಗಳ ಮಧ್ಯದಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಮನಸ್ತಾಪಗಳು ಬರಬಹುದಾಗಿರುತ್ತೆ ತಕ್ಕಂಥದ್ದು ಇವತ್ತಿನ ದಿವಸ. ವಿಶೇಷವಾಗಿ ಕನ್ಯಾ ರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವನ್ನು ಕಾಣುವ ಸಲುವಾಗಿ ಗಣಪತಿಯ ದರ್ಶನ, ದುರ್ಗೆಯ ಪ್ರಾರ್ಥನೆ, ದುರ್ಗಾಂಬೆಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಿ, ಸಂಪತ್ತಿನಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದಿದೆ. ಸ್ವಲ್ಪ ವಿರೋಧಗಳು ಬರಬಹುದಾಗಿರ್ತಕ್ಕಂಥದ್ದು ಮಿತ್ರರೊಟ್ಟಿಗೆ, ಮನೆಯಲ್ಲಿ ಕುಟುಂಬದವರೊಟ್ಟಿಗೆ, ಯಾರೊಟ್ಟಿಗಾದರೂ ಕೂಡ ನಿಮ್ಮನ್ನು ವಿನಾಕಾರಣವಾಗಿ ವಿರೋಧವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಅದರಿಂದ ಸ್ವಲ್ಪ ಮಾನಸಿಕ ಒತ್ತಡ ಬರಬಹುದಾಗಿರ್ತಕ್ಕಂಥದ್ದು. ತುಲಾರಾಶಿಯವರು ಇವತ್ತಿನ ದಿವಸ ಎಲ್ಲ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿಕೊಳ್ಳಿ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಾಡಿ, ಆಂಜನೇಯನ ದರ್ಶನ ಮಂಗಳಕರವಾಗ್ತಕ್ಕಂಥ ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸ್ವಲ್ಪ ಏನಾದರೂ ಮಾನಸಿಕ ಒತ್ತಡ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು, ಅಥವಾ ಮಕ್ಕಳ ವಿಚಾರದಲ್ಲೋ ಅಥವಾ ಕುಟುಂಬದ ವಿಚಾರದಲ್ಲೋ ಅಥವಾ ಆರೋಗ್ಯದ ವಿಚಾರದಲ್ಲೋ ಯಾವುದಾದ್ರೂ ಸಣ್ಣದಾಗಿರ್ತಕ್ಕಂಥ ಮನಸ್ಥಿತಿ ನಿಮ್ಮನ್ನು ಇವತ್ತಿನ ದಿವಸ ಮಾನಸಿಕ ಒತ್ತಡಕ್ಕೆ ಈಡು ಮಾಡಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಯೋಜಿತ ಕಾರ್ಯಾದಿಗಳಲ್ಲೂ ಕೂಡ ವಿಳಂಬಗಳಾಗ್ತಕ್ಕಂಥದ್ದಾಗಿರುತ್ತೆ. ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿರ್ತೀರ, ಆ ಕಾರ್ಯದಲ್ಲಿ ಸತ್ಫಲ ಕಾಣದೇ ಇದ್ದಾಗಲೂ ಕೂಡ ಮಾನಸಿಕ ಒತ್ತಡ ಆಗಿರಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಇವತ್ತಿನ ದಿವಸ ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ವೃಶ್ಚಿಕ ರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಅಪರಾಜಿತ ದೇವಿಯ ಬಗ್ಗೆ ಹೇಳ್ತಾ ಇದ್ರಿ, ಈ ದೇವತೆಯ ಆರಾಧನೆಯಿಂದ ಆಗುವಂಥ ಲಾಭಗಳೇನು? ಮುಖ್ಯವಾಗಿ ಇವಳನ್ನು ನಾವು ಬಹಳ ಮುಖ್ಯವಾಗಿ ಗುಪ್ತ ಶತ್ರುಗಳು ಅಂತ ಏನು ಕರಿತೀವೋ ಆ ಗುಪ್ತ ಶತ್ರುಗಳ ನಿಗ್ರಹಣೆಗೋಸ್ಕರವಾಗಿ ಅಮಾವಾಸ್ಯೆ ದಿವಸ ಬಹಳ ಮುಖ್ಯವಾಗಿ ಇದನ್ನು ಸಾತ್ವಿಕ ಮತ್ತು ಉಗ್ರ ರೂಪ 2 ರೂಪದಲ್ಲೂ ಕೂಡ ಈ ಅಮ್ಮನವರನ್ನು ಆರಾಧನೆ ಮಾಡ್ಬೋದು. ಅಷ್ಟೇ ಕೇವಲ ಸಾಧಕರೋ ಮಾಂತ್ರಿಕರೋ ಈ ತಾಯಿಯನ್ನು ಆರಾಧನೆ ಮಾಡಬೇಕಂತೇನಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯನೂ ಕೂಡ ಈ ತಾಯಿಯ ಆರಾಧನೆಯನ್ನು ಮಾಡಬಹುದು. ಇದಕ್ಕೇನಪ್ಪ ಅಂದರೆ 21 ದಿನಗಳ ಒಂದು ಶ್ರದ್ಧಾ ವ್ರತವಿರ್ತಕ್ಕಂಥದ್ದಾಗುತ್ತೆ. ಈ ವ್ರತವನ್ನು ಅಮ್ಮನವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಏನಪ್ಪ ಅಂದರೆ ಸಂಕಲ್ಪ ಸಿದ್ಧಿಯನ್ನು ಕಾಣುವ ಸಲುವಾಗಿ ಅಮ್ಮನವರಲ್ಲಿ ನಿಮ್ಮ ಒಂದು ಕರ್ಮ ಏನಿದೆ, ಇದು ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ, ಕೆಲಸದಲ್ಲಿ ಪ್ರಮೋಷನ್ ಸಿಗಬೇಕು, ಅಥವಾ ಕೆಲಸದಲ್ಲಿದ್ದಂತಹ ಶತ್ರುಗಳು ನಿಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥವ್ರು ಆಗ್ತಾರೆ, ಅಥವಾ ನಾನು ಹೇಳಿದ್ನಲ್ಲ ಗುಪ್ತ ಶತ್ರುಗಳು ನಿಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಆದರೆ ಈ ಎಲ್ಲ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆ ಇರ್ಬೋದು, ಸಾಲದ ಸಮಸ್ಯೆ ಇರ್ಬೋದು, ಒಟ್ಟಾರೆಯಾಗಿ ನಂಬಿಕೆಯಿಂದ 21 ದಿನಗಳ ಕಾಲ ಈ ಅಮ್ಮನವರನ್ನು ಪ್ರತಿನಿತ್ಯವೂ ಕೂಡ 12ರ ನಂತರದಲ್ಲಿ, ರಾತ್ರಿ 12ರ ನಂತರದಲ್ಲಿ ಸ್ನಾನಗೀನ ಮಾಡಿಕೊಂಡು ಒಂದು 20-25 ನಿಮಿಷ ಕೇವಲ ಒಂದು ದೀಪವನ್ನು ಹಚ್ಚಿಟ್ಟು ಅಮ್ಮನವರಿಗೆ ಬೆಲ್ಲ ತುಂಬ ಅತ್ಯಂತ ಆಕೆಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು ಕಲ್ಲು ಸಕ್ಕರೆ ಅಥವಾ ಬೆಲ್ಲವನ್ನು ನೈವೇದ್ಯವನ್ನಿಟ್ಟು ಒಂದು ದೀಪವನ್ನು ಹಚ್ಚಿಟ್ಟು ಓಂ ಅಪರಾಜಿತಾಯ ನಮಃ, ಇದೇ ಮಂತ್ರ ಓಂ ಅಪರಾಜಿತಾಯ ನಮಃ, ಈ ಮಂತ್ರನ 108 ಬಾರಿ ಜಪಿಸಿ ಅನಂತರವಾಗಿ ನೀವು ಮಲ್ಕೊಳ್ಳಿ. ಇದನ್ನು ಯಾರೆಲ್ಲ ಸಂಕಲ್ಪವನ್ನು ಮಾಡಿ ಈ ವ್ರತವನ್ನು ಪ್ರಾರಂಭವನ್ನು ಮಾಡ್ತಾರೋ 21 ದಿವಸ ಯಾವುದೇ ವಿಧವಾದಂತಹ ರಾಜಸಿಕವಾದಂಥ ಆಹಾರಗಳನ್ನು ಸ್ವೀಕಾರ ಮಾಡಬಾರ್ದು. ಸಾತ್ವಿಕವಾದಂಥ ಆಹಾರವನ್ನು ಸ್ವೀಕಾರವನ್ನು ಮಾಡಬೇಕು. ಎರಡನೇದಾಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಅದು ಹೆಣ್ಣಾಗಿರಲಿ ಗಂಡಾಗಿರಲಿ. ವಿಶೇಷವಾಗಿ ಏನಪ್ಪ ಅಂದರೆ ಈ 21 ದಿನಗಳಲ್ಲಿ ಅಮ್ಮನವರು ಬೇಕಾದರೆ ಇದು ಅನುಭವದಲ್ಲಿ ಇಟ್ಕೊಂಡು ನೋಡಲಿ. ಇದಕ್ಕೆ ಯಾಕೆಂದರೆ ನಾನು ಯಾಕೆ ಅಂದರೆ ಅನುಭವದಲ್ಲಿ ಇರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಇದು ಶ್ರದ್ಧಾಭಕ್ತಿಯಿಂದ ನಿಮಗೆ 3ನೇ ದಿವಸನೇ ಅಮ್ಮನವರು ಏನಾದರೂ ನಿಮಗೆ ಒಂದು ಮಹತ್ತರವಾದಂಥ ಒಂದು ಘಟ್ಟವನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ.
11ನೇ ದಿನದೊಳಗಡೆ ನೀವು ಶ್ರದ್ಧೆಯಿಂದ 3ನೇ ದಿನದಿಂದ 11ನೇ ದಿನದೊಳಗಡೆ ನಿಮ್ಗೆ ಏನಾದರೂ ಅನುಕೂಲಕರವಾದಂಥದ್ದು ನಿಮಗೆ ಖಂಡಿತ ಕಂಡೇ ಕಾಣುತ್ತೆ. ಇನ್ನು 21 ದಿನಗಳಲ್ಲಿ ನೀವು ಸಂಪೂರ್ಣವಾಗಿ ವ್ರತದ ವಿಧಾನದಲ್ಲಿ ಈ ವ್ರತವನ್ನು ಅಂದರೆ ನೀವೇನು ಮಾಡಬೇಡಿ, ಪ್ರತಿನಿತ್ಯವೂ ಕೂಡ ರಾತ್ರಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ರಾತ್ರಿ 12 ನಂತರದಲ್ಲಿ ಓಂ ಅಪರಾಜಿತಾಯ ನಮಃ ಅಂತೇಳಿ ನಿಮಗೆ ಕನಿಷ್ಠ 108 ಇದನ್ನು ಹೊರತುಪಡಿಸಿ ಬೇರೆ ಯಾವೆಲ್ಲ ಈಗ ಯಾರಿಗೋ ಮೋಸ ಮಾಡ್ತಾ ಇದ್ದೀವಿ, ಯಾರಿಗೋ ಸುಳ್ಳು ಹೇಳ್ತಾ ಇದ್ದೀವಿ, ಇದೆಲ್ಲ ಕೂಡ ಮಾಡಬಾರ್ದು. ಒಂದು ವ್ರತ ನಿಯಮ ಅಂತಕ್ಕಂಥದ್ದು ಹೇಗೆ ಶ್ರದ್ಧೆ ಮತ್ತು ಭಕ್ತಿಯುಕ್ತವಾಗಿ ಮಾಡ್ತಕ್ಕಂಥ ಒಂದು ವ್ರತವನ್ನು ಅನುಷ್ಠಾನ ಪರವಾಗಿ ನೀವು ಮಾಡಿದ್ದೆ ಆದರೆ ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ಸಾಂಬಶಿವನನ್ನು, ಯಾಕೆಂದರೆ ಯಾರು ಗುರುವಿಲ್ಲದೆ ಇದ್ದ ಮಂತ್ರ ಅದು ದೀಕ್ಷೆ ಇಲ್ಲದೆ ಇರತಕ್ಕಂಥ ಮಂತ್ರ ಅದು ಫಲ ಕಡಿಮೆ ಕೊಡುತ್ತೆ ಅಂತಕ್ಕಂಥದ್ದು. ಆದರೆ ಇದು ಸಾತ್ವಿಕ ಸ್ತೋತ್ರ ಪರ ಇದರಲ್ಲಿರೋದ್ರಿಂದ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಜಯತ್ವಂ ದೇವಿ ಚಾಮುಂಡೆ ಜಯ ಭೂತಾಪಹಾರಣಿ ಜಯ ಸರ್ವಗತೆ ದೇವಿ ಕಾಲರಾತ್ರಿ ನಮೋಸ್ತುತೆ ಅಂತೇಳಿ ಈ ಮಂತ್ರ ಎಲ್ಲ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಇದೊಂದನ್ನು ಹೇಳ್ಕೊಳ್ಳೋದು, ಅಮ್ಮನವರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು. ಯಾಕೆಂದರೆ ಗುಪ್ತ ಶತ್ರುಗಳ ಬಾಧೆ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು, ಗಂಡ ಹೆಂಡತಿಯರ ಮಧ್ಯದಲ್ಲಿರ್ತಕ್ಕಂಥ ಸಾಮರಸ್ಯದ ಕೊರತೆಯೂ ಕೂಡ ದೂರ ಮಾಡ್ತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಆ ಸಾಮರಸ್ಯವನ್ನು ಮತ್ತೆ ನಿಮಗೆ ಲಭಿಸುವ ಹಾಗೆ ಮಾಡ್ತಕ್ಕಂಥ ದೇವತೆ ಈ ಅಪರಾಜಿತೆ. ಅಮ್ಮ ಅಂದರೆ ಮುಖ್ಯವಾಗಿ ಜಯವನ್ನು ಕೊಡ್ತಕ್ಕಂಥವಳಂತ, ಸೋಲೇ ಇಲ್ಲ ಅಂತೇಳಿ ಅವಳಲ್ಲೇ ಇರೋದ್ರಿಂದ ಹೇಗೆ ನಿಮಗೆ ಸೋಲನ್ನು ಉಣಿಸ್ತಕ್ಕಂಥವಳಾಗ್ತಾಳೆ. ಹಾಗಾಗಿ ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ 21 ದಿನಗಳ ಕಾಲ ಈ ವ್ರತವನ್ನು ಮಾಡಿ. ಒಂದೊಮ್ಮೆ ಮೊದಲನೇ ಬಾರಿ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ಪ್ರಯತ್ನ ಪಡಿ. ಯಾಕಂದರೆ ನಾವು ಯಾವುದೋ ಒಂದು ಅಪೇಕ್ಷೆ ಇಟ್ಕೊಂಡು ಬೇಗ ನಮಗೆ ಫಲ ಸಿಗಲಿಲ್ಲ ಅಂತಕ್ಕಂಥ ಒಂದು ಧಾವಂತದಲ್ಲಿ ನಾವು ಮಾಡಿದಾಗ ಅದು ಖಂಡಿತ ಫಲ ಸಿಗಲ್ಲ. ಆದರೆ ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ನೀವು ಮಾಡಿದ್ದೆ ಆದರೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಉಳಿದ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ? ಧನುರಾಶಿಯ ಫಲವನ್ನು ನೋಡಿದಾಗ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ, ಬಂಧುಗಳ ಸಮಾಗಮನ ಆಗ್ತಕ್ಕಂಥದ್ದು, ಅಣ್ಣ ತಮ್ಮಂದಿರೊಟ್ಟಿಗೆ ಇವತ್ತಿನ ದಿವಸ ಏನಾದರೂ ಪುಣ್ಯತಮವಾಗಿರ್ತಕ್ಕಂಥ ಕಾರ್ಯಾದಿಗಳಲ್ಲಿ ಭಾಗಿಗಳಾಗಬಹುದಾಗಿರ್ತಕ್ಕಂಥದ್ದು, ಸಜ್ಜನರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಧನುರಾಶಿಯವರು ಎಲ್ಲ ರೀತಿಯಲ್ಲಿ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಉತ್ಸಾಹಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರೇರಕ ಶಕ್ತಿ ನಿಮಗೆ ಈ ಒಂದು ಕಾಲದಲ್ಲಿ ಲಭಿಸುವಂಥದ್ದಾಗುತ್ತೆ. ಗುರುವಿನ ಒಂದು ಕೃಪೆಯಿಂದ ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವಾಗ್ತಕ್ಕಂಥದ್ದು. ಸ್ವಲ್ಪ ವಿನಾಕಾರಣ ಏನಾದರೂ ಮಾತುಗಳಿಂದ ಏನಾದರೂ ಮಾನಸಿಕ ಒತ್ತಡಗಳು ಬರಬಹುದಾಗಿರ್ತಕ್ಕಂಥದ್ದು, ಅದರಿಂದ ಸ್ವಲ್ಪ ಹಾನಿ ಆಗ್ತಕ್ಕಂಥದ್ದಾಗಿರುತ್ತೆ. ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಇವತ್ತಿನ ದಿವಸ ಪ್ರಯಾಣಕ್ಕೂ ಕೂಡ ಮಂಗಳಕರವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲವನ್ನು ಕಾಣುವ ಸಲುವಾಗಿ ಮಕರ ರಾಶಿಯವರು ಇನ್ನಷ್ಟು ಶುಭವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ದುರ್ಗೆಯ ಪ್ರಾರ್ಥನೆ, ಆಂಜನೇಯನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಸ್ವಲ್ಪ ಜನರಿಂದ ಅಥವಾ ಸಹೋದ್ಯೋಗಗಳಿಂದ, ಮಿತ್ರರಿಂದ ಸ್ವಲ್ಪ ಏನಾದರೂ ಮಾನಸಿಕ ಒತ್ತಡಗಳಿರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆಸ್ತಿ ಖರೀದಿ ವಿಚಾರದಲ್ಲೂ ಕೂಡ ಏನಾದರೂ ಹಿನ್ನಡೆ ಆಗ್ತಕ್ಕಂಥದ್ದು. ಸ್ವಲ್ಪ ಎಚ್ಚರಿಕೆಯಿಂದ ನೀವು ಹೆಜ್ಜೆ ನೀಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ವಿಶೇಷವಾಗಿ ಆರೋಗ್ಯದ ಕಡೆ ಗಮನವಹಿಸಿ. ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣಬೇಕಂತಾದಾಗ ಕುಲದೇವರ ಪ್ರಾರ್ಥನೆ, ಕುಲ ಗುರುಗಳ ದರ್ಶನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇವತ್ತಿನ ದಿವಸ ವಿಶೇಷವಾಗಿ ಅಮ್ಮನವರನ್ನು, ಕುಲದೇವರನ್ನು, ಕುಲಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಸ್ವಂತ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಕಲ್ಪವನ್ನು ಮಾಡಿ ದೃಢ ನಿರ್ಧಾರವನ್ನು ತೆಗೆದುಕೊಂಡಾಗ ಖಂಡಿತ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಅದು ಆಸ್ತಿ ಖರೀದಿ ಇರ್ಬೋದು ಅಥವಾ ಯಾವುದೇ ಮಕ್ಕಳ ಮದುವೆ ವಿಚಾರದಲ್ಲಿರ್ಬೋದು. ಏನಾದರೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಒಂದು ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆ ಮಾಡಿದಾಗ ಖಂಡಿತ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಯಾರಾದರೂ ಹಿರಿಯರನ್ನು, ಗುರುಗಳನ್ನು, ರಾಜಕೀಯ ವ್ಯಕ್ತಿಗಳನ್ನು ಭೇಟಿ ಆಗ್ತಕ್ಕಂಥದ್ದು, ಉಪನ್ಯಾಸಕರಿಗೆ ಇವತ್ತು ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸಂಗೀತಗಾರರಿಗೂ ಕೂಡ ಲಾಭ ಆಗ್ತಕ್ಕಂಥದ್ದು. ಸ್ವಲ್ಪ ವಾತ ಸಂಬಂಧಿತವಾದ ರೋಗ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಮೀನರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಚಾಮುಂಡೇಶ್ವರಿಯ ದರ್ಶನ, ದುರ್ಗೆಯ ಪ್ರಾರ್ಥನೆ, ಆ ಶಕ್ತಿ ದೇವತೆಯ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ನೀಲಮ್ಮ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ನೀಲಮ್ಮ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ. ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ, ಇಲ್ಲಾಂದ್ರೆ ಕರೆ ಕಟ್ಟಾಗತ್ತೆ. ಗುರುಗಳಿದ್ದಾರೆ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಇಲ್ಲಿ ಶಾಪುರ್ ರೀ, ಕಲಬುರಗಿ ಡಿಸ್ಟ್ರಿಕ್ಟ್. ಏನು ನಿಮ್ಮ ಪ್ರಶ್ನೆ ಏನಿದೆಮ್ಮ? ಕಲಬುರಗಿ ಡಿಸ್ಟ್ರಿಕ್ಟ್, ಯಾದಗಿರಿ ಡಿಸ್ಟ್ರಿಕ್ಟ್, ಶಾಪುರ್. ಶಾಪುರದಿಂದ ಏನು ನಿಮ್ಮ ಪ್ರಶ್ನೆ ಏನಿದೆ? ನಮ್ಮ ಮಗಳ ವಿದ್ಯಾಭ್ಯಾಸ ಬಗ್ಗೆ ಕೇಳಬೇಕು. ಏನು ಓದ್ತಿದ್ದಾರೆ ಈಗ? ತಾಯಿ ಏನು ಓದ್ತಿದ್ದಾರೆ ಈಗ?
ಆಕಿ ಈಗ ಆಫೀಸ್ ಕ್ಲಾಸ್. 6ನೇ ಕ್ಲಾಸಾ? ಹಾಂ ರೀ. ಎಷ್ಟೊಂದು ದುಗುಡತೆ ಇದೆ, ಯಾಕೆ ಓದ್ತಾ ಇಲ್ವಾ ಸರಿಯಾಗಿ? ಸರಿಯಾಗಿ ಓದ್ತಾ ಇಲ್ರಿ ಆಕಿ, ಬರೇ ಹೋಗ್ನಂದ್ರೆ ಎಲ್ಲಿ ನಾವು ಅಲ್ಲ ನಾವು ನಿನ್ ಜೋಡಿನೇ ಬರ್ತೀನಿ ಅಂತ ಮಾತಾಡ್ತಾರ್ರಿ. ಹೊಲಕ್ಕೆ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ತಾನಾ? ಎಲ್ಲಾದರೂ ಗುರುಕುಲಕ್ಕೆ ಹಾಕ್ಬಿಡಿ, ಎಲ್ಲಾದರೂ ಗುರುಗಳ ಸನ್ನಿಧಾನ ಇರುತ್ತಲ್ಲ ಆ ಕಡೆ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿದೆ, ಎಲ್ಲಾದರೂ ಹಾಸ್ಟ್ಲು ಆ ರೀತಿಯಾಗಿ ಸ್ವಲ್ಪ ಓದಿ ಹಿನ್ನಡೆ ಇದೆ ಅವ್ರಿಗೆ. ಹಾಗಾಗಿ ಸ್ವಲ್ಪ ಮಗುವನ್ನು ಎಲ್ಲಾದರೂ ಸ್ಕೂಲ್ಗೆ ಹಾಸ್ಟ್ಲಿಗೆ ಎಲ್ಲಾದರೂ ಸೇರಿಸಿ, ಎಲ್ಲಾದರೂ ಗುರುಕುಲ ಪದ್ಧತಿ ಇರುತ್ತಲ್ವ ಅಲ್ಲಿಗೆ ಸೇರಿಸಿ ಒಂದು 10ನೇ ಕ್ಲಾಸ್ ತನಕ ಸ್ವಲ್ಪ ಪುಷ್ ಮಾಡಿ, ಆಮೇಲೆ ಚೆನ್ನಾಗಿದೆ ತಾಯಿ, ಒಳ್ಳೇದಾಗ್ಲಿಮ್ಮ. ಆಕಿ ಭವಿಷ್ಯ ಮುಂದೆ ಹೆಂಗದ ಅಂತ ವಿಚಾರ ರೀ. ತುಂಬ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ, ತುಂಬ ಚೆನ್ನಾಗಿದೆ. 10ನೇ ತರಗತಿವರೆಗೆ ಸ್ವಲ್ಪ ಪುಷ್ ಮಾಡಬೇಕು, ಇಲ್ಲಾಂದರೆ ಓದ್ ನಿಲ್ಲಿಸ್ಬಿಡ್ತಾನೆ. ಹಾಗಾಗಿ ಎಲ್ಲಾದರೂ ಹಾಸ್ಟ್ಲ್ ಇರುತ್ತೆ ಗುರುಗಳ, ಈಗ ನಿಮ್ದು ಎಲ್ಲಾದರೂ ಗುರುಗಳ ಸನ್ನಿಧಾನ ಇಲ್ವಾ ಎಲ್ಲಾದರೂ? ಆ ಕಡೆ ತುಂಬ ಮಠಗಳಿದ್ದಾವಲ್ವ, ಮಠಮಾನ್ಯಗಳಲ್ಲಿ ನೀವೆಲ್ಲಾದರೂ ತಗೊಂಡೋಗಿ ಸೇರಿಸಿ ಮಗುವನ್ನು. ಇಲ್ಲ ಎಲ್ಲೂ ಇಲ್ಲ ಅಂದರೆ ತಗೊಂಡು ಬಂದು ನಮ್ಮ ಸಿದ್ಧಗಂಗಾ ಮಠಕ್ಕೆ ಸೇರಿಸಿ, ಇಲ್ಲಿ ತುಮಕೂರಲ್ಲಿ ಎಲ್ಲಾದರೂ ಸ್ವಲ್ಪ. ಯಾಕೆಂದರೆ ಅವನಿಗೆ ಜಾತಕದಲ್ಲಿ ಸ್ವಲ್ಪ ವಿದ್ಯಾಭಂಗ ಯೋಗ ಇದೆ, ಹಾಗಾಗಿ ನೀವು ಅದನ್ನು ಪರಿಹಾರ ಮಾಡಬೇಕಂದ್ರೆ 10ನೇ ತರಗತಿ ತನಕ ಸ್ವಲ್ಪ ಕಷ್ಟಪಡಬೇಕು. ಹಾಗಾಗಿ ಒಳ್ಳೆಯದಾಗುತ್ತೆ ಖಂಡಿತ. ಅವನ ಬದುಕು ತುಂಬ ಮಂಗಳದಾಯಕವಾಗಿದೆ, ಅದರಲ್ಲಿ ಏನೂ ಚಿಂತೆ ಮಾಡುವ ಅಗತ್ಯ ಇಲ್ಲ. ತಗೊಂಡು ಬಂದು ಎಲ್ಲಾದರೂ ಹಾಸ್ಟೆಲ್ ಹಾಕಿ. ಗುರುಕುಲ್ ತುಂಗಾದ ಅಲ್ಲಿ ಹೆಣ್ಮಕ್ಳಲ್ಲಿ ನಡೀತಾವೇನ್ರಿ? ಎಲ್ಲರದು ನಡೆಯುತ್ತಮ್ಮ, ಕರ್ಕೊಂಬಂದು ಬಿಡಿ. ಸಿದ್ಧಗಂಗಾ ತುಮಕೂರು ಹತ್ರ ಸಿದ್ಧಗಂಗಾ ಮಠ ಇದೆ, ಮಠಕ್ಕೊಮ್ಮೆ ಭೇಟಿ ಮಾಡಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಖಂಡಿತ ಸೇರಿಸ್ಕೊಳ್ತಾರೆ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಈಗ ಸಾಮಾನ್ಯ ಜನರು ಅಪರಾಜಿತೆ ದೇವಿಯ ಆರಾಧನೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಸಾಧಕರು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋ ಸಾಧಕರದು ಅದು ಅಗೌರವಾದದ್ದು, ಘೋರವಾಗಿರ್ಬೇಕು. ಯಾಕಂದರೆ ಸಾಧಕರಿಗೆ, ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ಲು ನಾವು ಕೆಲವು ಸಂದರ್ಭಗಳಲ್ಲಿ ಈ ಥರ ಒಂದು ರಾಜಕೀಯ ವ್ಯಕ್ತಿಗಳ ಅಪೇಕ್ಷೆ ಇರತಕ್ಕಂಥದ್ದು ಇರುತ್ತೆ. ಆ ಅಪೇಕ್ಷೆಗೆ ಅನುಸಾರವಾಗಿ ನಾವು ಇವಳನ್ನು ಆರಾಧನೆ ಮಾಡಿ ರಾತ್ರಿ ಸಮಯದಲ್ಲಿ ಇವಳನ್ನು ಅನನ್ಯವಾಗಿ, ಯಾಕಂದರೆ ಇಷ್ಟು ದಿನಗಳ ಕಠೋರ ತಪಸ್ಸಿರ್ತಕ್ಕಂಥದ್ದು ಇರುತ್ತೆ. ಆ ಅನುಷ್ಠಾನ ಅಂತಕ್ಕಂಥದ್ದು ಎಲ್ಲಾದರೂ ಕ್ಷೇತ್ರಗಳಿಗೆ ಹೋಗಿ ಮಾಡಿದಾಗ ಇನ್ನಷ್ಟು ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಯಾವತ್ತು ಭೂಮಂಡಲದಲ್ಲಿ ವಿಶೇಷವಾಗಿ ಅಮ್ಮನವ್ರಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥ ಕ್ಷೇತ್ರ ಯಾವುದಪ್ಪ ಅಂದರೆ ನೀರಿನ ಸಮೀಪದಲ್ಲಿ ಈ ರೀತಿಯಾದಂಥದ್ದು ಏನಾದರೂ ಸಂಕಲ್ಪವನ್ನು ಇಟ್ಟು ಎಲ್ಲೋ ನೀರು ಹರಿತಾ ಇರತಕ್ಕಂಥ ಸಂಗಮಾದಗಳಿರ್ತಕ್ಕಂಥದ್ದು ಇರುತ್ತಲ್ವ, ಆ ಕ್ಷೇತ್ರದಲ್ಲಿ ಹೋಗಿ ಅಥವಾ ನೀರಿನ ಸಮೀಪದಲ್ಲಿ ಈ ಒಂದು ಅಮ್ಮನವರನ್ನು ಆರಾಧನೆ ಮಾಡಿದಾಗ ಶೀಘ್ರವಾಗಿ ಫಲ ಕೊಡ್ತಕ್ಕಂಥವಳಾಗ್ತಾಳೆ. ಯಾಕೆಂದರೆ ಇವಳು ಬಹಳ ಮುಖ್ಯವಾಗಿ ಪ್ರಕೃತಿ ಸ್ವರೂಪಳಾಗಿರೋದ್ರಿಂದ, ಪ್ರಕೃತಿಗೆ ಮೂಲಾಧಾರ ಯಾವುದು? ನೀರು. ಈ ಪ್ರಕೃತಿ ಚೆನ್ನಾಗಿರ್ಬೇಕಂದ್ರೆ ನೀರು ಇರಬೇಕು. ಮಳೆ ಇಲ್ಲ ಅಂದರೆ ಎಲ್ಲ ಮರಗಳು ಒಣಗೋಗುತ್ತೆ, ಭೂಮಿ ಎಲ್ಲ ಬರಡು ಭೂಮಿ ಆಗುತ್ತೆ. ಹಾಗೆ ಈ ಅಪರಾಜಿತೆ ಅಂತಕ್ಕಂಥ ಅಮ್ಮನವರನ್ನು ಗುಪ್ತವಾಗಿ, ಯಾಕೆಂದರೆ ಗುಪ್ತ ಶತ್ರುಗಳನ್ನು ಅಥವಾ ಗುಪ್ತವಾಗಿರ್ತಕ್ಕಂಥ ವ್ಯಾಧಿಗಳನ್ನು ಅಥವಾ ಗುಪ್ತವಾಗಿ ಏನೆಲ್ಲ ಕೆಲಸ ಕಾರ್ಯಾದಿಗಳನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಈಗ ರಾಜಕೀಯ ಉನ್ನತೀಕರಣಕ್ಕೋಸ್ಕರವಾಗಿ ರಾಜಶ್ಯಾಮಲೆ ಹೇಗೆ ಮಾಡ್ತಾರೋ, ಈ ರಾಜಶ್ಯಾಮಲೆಗಿಂತ ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಶುಭದಾಯಕವಾಗಿರ್ತಕ್ಕಂಥ ಶೀಘ್ರವಾಗಿ ಫಲ ಕೊಡ್ತಕ್ಕಂಥ ದೇವತೆ ಯಾರಾದರೂ ಇದ್ದರೆ ಅದು ಅಪರಾಜಿತೆ ಮಾತ್ರ. ಈ ಅಪರಾಜಿತೆ ಅಂತಕ್ಕಂಥವಳು ವಿಶೇಷವಾಗಿ ಅದರದೊಂದಷ್ಟು ಮುದ್ರಾ ಸಂಯೋಜನೆಗಳಿರುತ್ತೆ. ಆ ಮುದ್ರಾ ಸಂಯೋಜನೆಗಳಲ್ಲಿ ಮಾಡಿ ಇದನ್ನು ಅಪಸವ್ಯವಾಗಿ ಮತ್ತು ಸವ್ಯವಾಗಿ ಎರಡು ರೀತಿಯಲ್ಲೂ ಕೂಡ ಆರಾಧನೆ ಮಾಡತಕ್ಕಂಥ ಒಂದು ಪದ್ಧತಿ ಉಂಟು. ಇನ್ನೊಂದೇನಪ್ಪ ಅಂದರೆ, ಯಾವುದೇ ಉಪಾಸನೆಯನ್ನು ವಿಶೇಷವಾಗಿ ಅಮ್ಮನವರನ್ನು ಶಾಕ್ತ ಪದ್ಧತಿಯಲ್ಲಿ ಆರಾಧನೆ ಮಾಡಿದಾಗ ಶೀಘ್ರವಾಗಿ ಫಲ ಕೊಡ್ತಕ್ಕಂಥವಳು ಆಗ್ತಾಳೆ. ದಕ್ಷಿಣಾಚಾರ, ವಾಮಾಚಾರ, ಕೌಲಾಚಾರ ಅಂತಕ್ಕಂಥದ್ದು ನಮಗೆ ವೈಖಾನಸಾಗಮ, ಪಾಂಚರಾತ್ರ ಆಗಮ, ಶೈವಾಗಮ, ಹೀಗೆ ಆಗಮಾದಿಗಳಲ್ಲಿ ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥ ಪದ್ಧತಿ ಇದೆ. ಆದರೆ ಇವಳನ್ನು ಸಾತ್ವಿಕ ರೂಪದಲ್ಲಿ, ಉಗ್ರ ರೂಪದಲ್ಲೂ ಕೂಡ ಆರಾಧನೆ ಮಾಡ್ತಾ. ಯಾಕೆಂದರೆ ಇವಳು ತ್ರಿಪುರ ಭೈರವಿ ಮತ್ತು ಬಗಳಾಮುಖಿ ಅಂದರೆ ಮುಖವನ್ನು, ಅಂದರೆ ಶತ್ರುಗಳ ಮುಖವನ್ನು ಸ್ತಂಭನ ಮಾಡ್ತಕ್ಕಂಥ ದೇವತೆ. ಈಗ ಒಂದು ಅಂಶವನ್ನು ನಾವು ದಶಮಹಾವಿದ್ಯೆಯಲ್ಲಿ ತ್ರಿಪುರ ಭೈರವಿ ಮತ್ತು ಬಗಳಾಮುಖಿ ಇಬ್ಬರೂ ಸೇರಿದರೆ ಮಾತ್ರ ಅಪರಾಜಿತೆ ಆಗ್ತಕ್ಕಂಥವಳು ಆಗ್ತಾಳೆ. ಹಾಗಾಗಿ ಈ ಅಪರಾಜಿತೆಯ ಆರಾಧನೆಯಿಂದ ಯಾರಿಗೆಲ್ಲ ಕೆಲಸ ಕಾರ್ಯಾದಿಗಳಲ್ಲಿ ಹಿತಶತ್ರುಗಳಿರ್ತಕ್ಕಂಥವ್ರು ಜೊತೆಯಲ್ಲೇ ಇರ್ತಾರೆ, ಅವರನ್ನು ಮುಂದೆ ಬರಲಿಕ್ಕೆ ಬಿಡದೇ ಇರತಕ್ಕಂಥವ್ರು, ಉನ್ನತ ಅಧಿಕಾರಿಗಳು ಇವರನ್ನು ಮೇಲೆ ಬರಲಿಕ್ಕೆ ಬಿಡದೇ ಇರತಕ್ಕಂಥದ್ದು, ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿದಾಗ ಇಲ್ಲಿ ಮುಖ್ಯವಾಗಿ ಶ್ರದ್ಧೆ ಮತ್ತು ಭಕ್ತಿ ಮತ್ತು ಸಂಕಲ್ಪ, ಈ ಮೂರರ ಸಂಯೋಜನೆಯೇ ಅಪರಾಜಿತೆ. ಅದಕ್ಕೆ ಅವಳಿಗೆ ಉಗ್ರ ಸ್ವರೂಪವೂ ಹೌದು, ಅವಳು ಸೌಮ್ಯ ಸ್ವರೂಪವೂ ಹೌದು. ಸಾಮಾನ್ಯರು ಕೂಡ ಏನಂದರೆ, ಅಮ್ಮನವರಿಗೆ ಬಹಳ ಮುಖ್ಯವಾಗಿ ಬೆಲ್ಲ ಅಮ್ಮನವರಿಗೆ ತುಂಬ ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದು. ಕಲ್ಲು ಸಕ್ಕರೆ ಬೆಲ್ಲವನ್ನು ನೈವೇದ್ಯವನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ರಾತ್ರಿ 12ರ ನಂತರದಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ವಿಶೇಷತೆ.
ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ಬಹಳ ಮುಖ್ಯವಾಗಿ ಕೆಲವು ಸಂದರ್ಭಗಳಲ್ಲಿ ಬಲಿಪ್ರಧಾನವಾಗಿರ್ತಕ್ಕಂಥ ಒಂದು ಆ ಮೃಷ್ಟಾನ್ನವನ್ನು ಕೂಡ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಆದರೆ ಇದು ಕೇರಳ ಪದ್ಧತಿಯಲ್ಲಿ ಈಗ, ಯಾಕೆಂದರೆ ದಕ್ಷಿಣ ಭಾರತದಲ್ಲಿ ಇದನ್ನು ಮಾಡ್ತಕ್ಕಂಥದ್ದು ತುಂಬ ವಿರಳ. ಆದರೆ ಉತ್ತರ ಭಾರತದಲ್ಲಿ ನಾವೇ ಒಂದಷ್ಟು ಕ್ಷೇತ್ರಗಳಲ್ಲಿ ಮಾಡಿ ನಮಗಿದು ಇದರಿಂದ ಒಂದು ಶುಭ ಫಲ ಕಂಡಿರ್ತಕ್ಕಂಥದ್ದು ಕೂಡ ಉದಾಹರಣೆಗಳು ನಮ್ಮ ಹತ್ರ ಇದೆ. ಈ ಅಪರಾಜಿತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ಪ್ರಾರಂಭದಲ್ಲಿ ಹೇಳಿದಾಗೆ, ಈಗ ಆರ್ಗಲಾ ಸ್ತೋತ್ರದಲ್ಲಿ ಜಯತ್ವಂ ದೇವಿ ಚಾಮುಂಡೆ, ಜಯ ಭೂತಾಪಹಾರಣಿ, ಜಯ ಸರ್ವಗತ ದೇವಿ, ಕಾಲರಾತ್ರಿ ನಮೋಸ್ತುತೆ ಅಂದರೆ ರೂಪಂ ದೇಹಿ ಜಯನ್ ದೇಹಿ ಯಶೋ ದೇಹಿ ದ್ವಿಷೋ ದಿಶೆ ಅಂತೇಳಿ ರೂಪವನ್ನು, ಜಯವನ್ನು, ಸನ್ಮಂಗಳವನ್ನು, ಸದ್ಬುದ್ಧಿಯನ್ನು, ಸತ್ಕಾರ್ಯವನ್ನು ಎಲ್ಲ ರೀತಿಯಲ್ಲೂ ಕೂಡ ಒಂದು ಉತ್ತಮವಾದಂಥ ಫಲವನ್ನು ಕೊಡ್ತಕ್ಕಂಥ ದೇವತೆಯನ್ನು ಅಪರಾಜಿತೆ ಅಂತ ಕರಿತೀವಿ. ಇದು ಯಾರಂದ್ರೆ ಅವರಿಗೆ ಪುರೋಹಿತರೆಲ್ಲ ಕೂತ್ ಮಾಡ್ಬೋದಿಲ್ಲ ಅಂತಲ್ಲ, ಅದು ವೇದೋಕ್ತವಾಗಿ ಮಾಡ್ತಕ್ಕಂಥದ್ದು. ಆದರೆ ಈ ಅಪರಾಜಿತೆ ಅಂತಕ್ಕಂಥದ್ದು ವಿಶೇಷವಾಗಿ ಗುರುದೀಕ್ಷೆಯಿಂದ ಬಂದಾಗ ಅದಕ್ಕೆ ಇನ್ನೊಂದಷ್ಟು ಶೀಘ್ರ ಫಲ ಕೊಡ್ತಕ್ಕಂಥದ್ದು ಆಗಿರುತ್ತೆ. ನಮಗೊಂದು ಪರಂಪರೆ ಇರುತ್ತೆ. ಈಗ ಕೇವಲ ನಾನು ಮಾತ್ರ ಈ ಪರಂಪರೆಯಲ್ಲಿ ಬರಲ್ಲ, ನನ್ನಿಂದ 7-8 ಜನ ಈ ಪರಂಪರೆ ಬಂದಿರತಕ್ಕಂಥವ್ರು ಇರ್ತಾರೆ. ಆ ಪರಂಪರೆಯಿಂದ ದೀಕ್ಷೆ ಬಂದಂಥ ಸಂದರ್ಭದಲ್ಲಿ ಕೆಲವು ಕುಟುಂಬಗಳು ಅವರ ತಲೆಮಾರುಗಳಿಂದ ಇದೇ ಪದ್ಧತಿಯಲ್ಲಿ ಬಂದಿರತಕ್ಕಂಥವ್ರು ಇರ್ತಾರೆ. ಆ ರೀತಿಯಾಗಿ ಬಂದಿರತಕ್ಕಂಥದ್ದು ಮೂಲ ನಮಗೆ ಕೋಲ್ಕತ್ತಾ ಇದಕ್ಕೆ ಅತ್ಯಂತ ಪ್ರಖರವಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಸಾಧಕರು ಇದನ್ನು ಉತ್ಕೃಷ್ಟವಾಗಿ ಮಾಡ್ತಕ್ಕಂಥವ್ರು, ಗುಪ್ತವಾಗಿ ಗೌಪ್ಯವಾಗಿ ಮಾಡ್ತಕ್ಕಂಥ ಒಂದು ವಿಧಾನ, ಪೂಜಾ ವಿಧಾನವೇ ಈ ಅಪರಾಜಿತೆಯ ಪೂಜಾ ವಿಧಾನ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.